ಅಪ್ಪ ಹೊಟ್ಟೆ ಹಸ್ಬಿಟ್ಟೈತಪ್ಪ. ಹೊಲ್ತಕ್ಕೆ ಹೋಗಿ ನೋಡ್ಕೊಂಬರೋ ಅಷ್ಟೊತ್ತಿಗೆ ಇಬ್ರು ಬಂದವ್ರೆ. ಅಡಿಕೆ ಗಿಡಕ್ಕೆ ಮಣ್ಣು ಹಾಕಕ್ಕೆ ಇಬ್ರಿಗೆ ತಿಂಡಿ ತಗೊಂಡು ಹೋಗು ಅಂತ ಹೇಳ್ಬೇಕು. ನನ್ನ ಮಗ ತಿಂದೋದ್ಲಾ? ತಿಂದೋಗಿರ್ಬೇಕೇನೋ ಅವನು. ಇವಳು ಏನು ಮಾಡ್ತಾ ಇದ್ದಾಳೋ ಈ ರತ್ನಿ? ತಿಂಡಿ ಪಂಡಿ ಮಾಡ್ಯವಳೋ ಇಲ್ವೋ? ಇವತ್ತು ತಿಂಡಿ ಮಾಡುವ ಅಂತ ಹೇಳಿದ್ದೆ. ಏನು ತಿಂಡಿ ಮಾಡ್ಯವಳೋ ಏನೋ. ಏ ರತ್ನಮ್ಮ, ರತ್ನಮ್ಮ ಬಾರಿ ಇಲ್ಲಿ. ಬಂದು ಹಕ್ಕರಿಕೆಂಟು ಶನಿ ಇಷ್ಟೊತ್ತಿಗೆಲ್ಲ ಹೋಗಿತ್ತು. ಈಗ ಬಂತು ಬಿಡ್ಕೊಂತ ಆಯ್ತು ಹಂಗೆ ರತ್ನಮ್ಮ ರತ್ನಮ್ಮ ಅಂತ. ನಾನೇ ನಿಮ್ಮ ಮನೆ ಕೆಲಸ ತೊಗೊಳಮಗೆ ಇವಳಿಗೆ ಎಲ್ಲ ತಂದು ಮುಂದಕ್ಕೆ ಇಕ್ಬೇಕು. ಒಂದಲ್ಲ ಒಂದು ಸರಿ ಹೆಂಗೆ ಮಾಡ್ತೀನಿ ಇರಿ ಇವಳಿಗೆ, ಈ ಜಯ್ಯಮ್ಮಗೆ. ಏನೇ ಅದು ಗಣಿಕೆಂತ ಇದೆಯಾ ಅತ್ಲ ತಿರ್ಕೊಂಡು? ಏನಿದ್ರು ನೇರವಾಗಿ ಹೇಳು. ಏನಾ ಅದು ಕದ್ದು ಮುಚ್ಚಿ ನಾನು ಬೈಕೆಂತ ಇದೆಯಲ್ಲ? ನಿನ್ನ ಯಾಕೆ ಬೈಕೆಂಬ್ಲಿ? ನಾನು ನಿನ್ನೆಲ್ಲ ಬೈಕೆಂತ ಇದ್ದಿದ್ದು. ಯಾವುದೋ ಒಂದು ನಾಯಿ ಬರುತ್ತೆ ಆಗ್ಲಾಗ್ಲಾನ ನಮ್ಮಂತಕ್ಕೆ ಬಿಟ್ಟು ಕೂಳು ತಿಂಬಾಕಿ, ಅದಕ್ಕೆ ಆ ನಾಯಿನ ಬೈಕಂತಿದ್ದೆ. ನಿನ್ನ ಯಾಕೆ ಬೈಕೆಂಬಂದು? ಏನು ಕರೆದಿದ್ದು ಹೇಳು, ನನಗೆ ಕೆಲಸ ಇದ್ದಾವೆ. ಕೆಲಸ ಇದಾವಂತೆ ಕೆಲಸ. ತಿಂಡಿ ಮಾಡಿದ್ಯೋ ಇಲ್ವೋ? ತಿಂಡಿ ಮಾಡಿದ್ಯೋ ಆಯಿತು. ನನ್ನ ಮಗಳೂ ನನ್ನ ಅಳಿಯನೂ ತಿಂದು ಆಲೆ ಹೋದ್ರು. ಹೌದಾ? ಅಲ್ಲೇ ತಿಂದೋದ್ರ ಇಬ್ರು? ಹೊಲ್ತಕ್ಕೆ ಹೋದ್ರ? ಅಲ್ಲ ಬುತ್ತಿ ಗಿತ್ತಿ ತಾಂಬ ಅಂತ ಹೇಳಿದ್ರ ಇಲ್ವೋ? ತಾಂಡು ಹೋಗ್ಬೇಕಂತೆ ಅವರು. ಚೀಲಾನು ಆಮೇಲೆ ಸೆಲ್ಕೆನು ತಟ್ಟಿನೂ ತಗೊಂಡೋದ್ರು. ಬುತ್ತಿ ಹಿಡ್ಕೊಂಡು ಹೋಗಕ್ಕಾಗಲ್ಲ, ಕಳಿಸು ಅಂತ ಹೇಳಿದ್ರು. ಹೋಗಿ ತಗೊಂಡೋಗಿ ಕೊಟ್ಟು ಬಾ. ನನಗೆ ಕೊಟ್ಟು ಬಾ ಅಂತ ಹೇಳ್ತಿದ್ಯಾ? ನೀನೇನ್ ಮಾಡ್ತಾ ಇದ್ಯಾ? ನೀನು ಹೋಗಿ ಕೊಟ್ಟು ಬಾ. ಬಂದ್ಬಿಟ್ಲಿ ಇಲ್ಲಿ ನನಗೆ ಹೇಳ್ತಾಳೆ. ನನಗೆ ಹೋಗಿ ತಿಂಡಿ ಹಾಕ್ಕೊಂಬರಾಗ ಹೋಗಿ. ಏನ್ ಮಾಡಿದ್ಯಾ ತಿಂಡಿನ? ಉಪ್ಪಿಟ್ಟು ಮಾಡಿದ್ದೀನಿ. ಯಾವಾಗ್ಲೂ ಬರೀ ಅದೊಂದೇನೆ ಮಾಡಕ್ ಬರೋದು. ಇನ್ನೇನಾದ್ರೂ ಮಾಡಕ್ಕಾಗ್ತಿರ್ಲಿಲ್ವಾ? ಚಪಾತಿ ದೋಸೆ ಅಂತವೆಲ್ಲ ಹಿಂಗೆ ಬರ್ತಾವ ಅಂತವೆಲ್ಲ. ಹೋಗಿ ಹಾಕ್ಕೊಂಬರಾಗ ಅದನ್ನೇನೆ ಪಟ್ಟಸ್ತೈತೆ ತಿನ್ಬೇಕು. ಜೋರ್ ಮಾಡ್ತಾಳೆ ಜಯಮ್ಮ. ಇರು ಮಾಡ್ತೀನಿ ಸರಿಯಾಗಿ. ತಿಂದು ಮುಚ್ಕೋಬೇಕು ಇವಳು. ಇನ್ನೊಂದ್ಸಲ ನನಗೆ ಅತ್ತನ್ನು ಕೊಡು ಇತ್ತನ್ನು ಕೊಡು ತಿಂಡಿ ಮಾಡ್ಕೊಂಬ ಅಡುಗೆ ಮಾಡು ಅಂತ ನಾನು ಹೇಳಬಾರ್ದು. ಹಂಗೆ ಮಾಡ್ತೀನಿ ನೋಡಿ ಇವತ್ತು. ಏನು ನಾನು ಇಲ್ಲಿ ಇರಬಾರ್ದಂತೆ ಏನು ನನ್ನ ಮಗಳ ಮನೆಗೆ ನಾನು ಇದ್ದೀನಿ. ಈ ಅಮ್ಮೇನು ಕೇಳೋದು? ಏನೇ ತಿರ್ಗಾ ಬೈಕೆಂತ ಇದ್ಯಾ? ಹೋಗು ತಿಂಡಿ ಹಾಕ್ಕೊಂಬರೋಗು. ಹಾಕ್ಕೊಂಬತ್ತೀನಿ ಕುಕ್ಕೊಂಡಿರು. ಅದೇನೆ ಸಿಡಿಮಿಡಿ ಗುಡ್ಕೊಂಡು ಹೇಳ್ತಾಳೆ. ಅದನ್ನೇ ನಗ್ನಗ್ತಾ ಹೇಳಕ್ಕಾಗಲ್ವಿ? ಹಾಕಿ ಬರ್ತೀನಿ ಅಂತಾನೆ. ಜಲ್ದಿ ಹಾಕ್ಕೊಂಬ. ಅಲ್ಲ ಇಷ್ಟೊಂದು ಇದು ಮಾಡಿದ್ರು ಇವಳು ನಮ್ಮನೆ ಬಿಟ್ಟು ತಲುಪ್ತಾನೆ ಇಲ್ವಲ್ಲ? ಇವಳ್ದೇನೋ ಪ್ಲಾನ್ ಐತೆ. ನಮ್ಮ ಸುಂದರಿ ಹೆಂಗೂ ದಡ್ ನನ್ನ ಮಗ ನ್ಯಾಮಾಸಿ ಆಸ್ತಿನೆಲ್ಲ ಬರ್ಸ್ಕೊಂಡು ಕೈ ಕೊಟ್ಟೋಗೋಣ ಅಂತ ಅನ್ಕೊಂಡವಳು. ಏನೋ ಮಗಳ ಜೊತೆಗೆ ಶಾಮೀಲಾಗಿ ಅವಳು ಮಂಜಿನೂ ಹಂಗೆ ಅಂದ್ಕೊಂಡಿರ್ಬೇಕು ಸಾಮಾನ್ಯ. ಅದಕ್ಕೆ ಇಲ್ಲಿಗೆ ಅವ್ರ ಅಮ್ಮನ ಕರ್ಸ್ಕೊಂಡು ಇಕ್ಕೊಂಡವಳೆ. ನಾನು ಬಿಟ್ಬಿಡ್ತೀನಿ ಅದಕ್ಕೆಲ್ಲನ. ದಯ್ಯಮ್ಮ ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಟ್ಟವ್ರಿ. ಇವ್ರ ಪ್ಲಾನ್ ಎಲ್ಲ ನನಗೆ ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟವ್ರಿ. ಏನಾದ್ರೂ ಆಗ್ಲಿ ಸದ್ಯ ನಮ್ಮ ಸುಂದರ ನನ್ನ ಮಾತು ಕೇಳಂಗ ಆಗ್ಬಿಟ್ನಲ್ಲ. ನನ್ನ ಮಗ ದಡ್ ನನ್ನ ಮಗ ನಾವ್ ಹೇಳಿದ್ದೆಲ್ಲ ನಂಬ್ತಾನೆ ಅಂತಾನ ತಿಳ್ಕೊಂಡಿದ್ರು ತಾಯಿ ಮಗಳನು. ಈಗ ಗೊತ್ತಾಗುತ್ತೆ ನನ್ನ ಮಗ ಎಷ್ಟು ಬುದ್ಧಿವಂತ ಅಂತಾನ. ತಾಂಬಾರಿ ಬೇಗ ಹೊಟ್ಟೆ ಹಸ್ತೈತೆ. ಓ ತಂದ ತತ ಇಲ್ಲಿ. ಇದೇನಿದು ಹಿಂಗ್ ಮಾಡಿದ್ಯಾ? ಒಳ್ಳೆ ಎಮ್ಮೆ ಸಗಣಿ ಇದ್ದಂಗೈತೆ. ಅಯ್ಯ ಇದನ್ನ ನಾಯಿಗಳು ತಿನ್ನಲ್ಲ. ನೀನ್ ತಿಂತಾ ಇದೆಯಲ್ಲ. ಏನಂದೆ? ಏನೂ ಇಲ್ಲ, ಮ್ಯಾಲ್ ನೋಡಿದ್ರೆ ಏನು ಗೊತ್ತಾಗಲ್ಲ, ತಿನ್ ನೋಡಿದ್ರೆ ಗೊತ್ತಾಗೋದು ರುಚಿ ಅಂತ ಹೇಳ್ದೆ. ತಿನ್ನು ತಿನ್ನು ಗೊತ್ತಾಗುತ್ತೆ ರುಚಿ. ತಿನ್ ನೋಡ್ತೀನಿ ಇರು ಹೆಂಗೈತಿ ಅಂತಾನ. ಪರವಾಗಿಲ್ಲ, ಏನೋ ಹಂಗೈತೆ, ತಿನ್ನಂಗೈತಲ್ಲ. ಸಾಕು ಬಿಡು. ಏನೋ ಒಂದಿಟ್ಟು ಪರವಾಗಿಲ್ಲ. ಅದಕ್ಕೆ ಹೇಳಿದ್ದು ನೋಡಿದ್ರೆ ಗೊತ್ತಾಗಲ್ಲ, ತಿಂದ್ರೆ ಗೊತ್ತಾಗೋದು ಅಂತಾನ. ತಿನ್ನಿ ತಿನ್ನಿ ಪೂರ್ತಿ ತಿನ್ಮೇಲೆ ಗೊತ್ತಾಗುತ್ತೆ. ಇನ್ನೂನು ಏನು ಗೊತ್ತಾಗುತ್ತೆ? ಪೂರ್ತಿ ತಿನ್ಮೇಲೆ ಏನೂ ಇಲ್ಲ, ಅದ್ರ ರುಚಿ ಏನು ಅಂತ ಗೊತ್ತಾಗುತ್ತೆ. ಒಂದೇಟು ತಿಂದ್ರೆ ಗೊತ್ತಾಗಲ್ಲ, ಅವಷ್ಟು ತಿನ್ನು ಅಂತಂದೆ. ತಿನ್ನು ತಿನ್ನು ಜಲ್ದು. ಓ ಏನೇ ತಿಂಡಿ ತಿಂಬತಕ್ಕ ಇಲ್ಲೇ ನಿಂತ್ಕೊಂಡಿದ್ಯಾ? ತಿರ್ಗೊಂದ್ಸಲ ಬರ್ಬೇಕಲ್ಲ, ತಟ್ಟೆ ತಗೊಂಡು ಹೋಗಕ್ಕಂತಾನ ಕರಿತೀಯ ಅಂತಾನ ಇಲ್ಲೇ ನಿಂತ್ಕೊಂಡಿದ್ದೆ. ತಿನ್ಲಿ ಅಂತಾನ. ತಿಂದಿದ್ದಾಯ್ತಲ್ಲ, ಕೊಡು ತಟ್ಟೆನ. ತಕ. ಇದೇನಿದು? ಈ ಜಯಮ್ ಏನೂ ಆಗಲಿಲ್ವಾ? ಆಗ್ಬೇಕಾಯ್ತಲ್ಲ ಇಷ್ಟೊತ್ತಿಗೆ. ಇರು ಈಗಲೇ ಆಗುತ್ತೆ ಅಂತ ಸರಿಯಾಗಿ. ಇದೇನಿದು? ಇದಕ್ಕಿದ್ದಾನೆ ಯಾಕೋ ಹೊಟ್ಟೆ ನೋಯಷ್ಟು ಆಯ್ತಲ್ಲ. ಇದ್ಯಾಕಪ್ಪ ಹಿಂಗಾಯ್ತು? ಅಯ್ಯೋ ಲೇ ರತ್ನಿ, ಏನಿದು ಹೊಟ್ಟೆ ನೋಯ್ತೈತಲ್ಲ ನನಗೆ? ಯಾಕೆ ಹೊಟ್ಟೆ ನೋವಾ? ನಾನು ಕೇಳಿದ್ರೆ ಹೊಟ್ಟೆ ನೋವು ಯಾಕೆ ಅಂದರೆ ಏನು ಆಳ ತಿಂದಿದ್ಯೋ ಏನೋ ಯಾರಿಗೆ ಗೊತ್ತು. ಇಲ್ಲಿ ಬೇರೆ ಉಪ್ಪಿಟ್ಟು ತಿಂದೆ, ಅದಕ್ಕೆ ಎಲ್ಲ ಭೇದಿ ಆಗ್ತೈತೆ ಅನ್ಸುತ್ತೆ. ಹೋಗಿ ಜಲ್ದು ಹೋಗಿ ನೀರು ಕಡೆಗೆ ಹೋಗಿ ಬರೋಗು. ಆಮೇಲೆ ಇಲ್ಲೇ ಮಾಡ್ಕೊಂಡು ಆಮೇಲೆ ಗಬ್ಬು ವಾಸನೆ.
ನಾನು ಕೇಳಿದ್ದು ಉಪ್ಪಿಟ್ಟಕ್ಕೆ ಏನು ಹಾಕಿದ್ದೆ ಅಂತ ನನಗೆ ಯಾಕೋ ಹೊಟ್ಟೆ ನೋಯ್ತೈತಲ್ಲ. ಅಯ್ಯೋ ಏನೇ ಏನೇನ ಬೇದಿಗಿದಿ ಆಗುವಂಥ ಮಾತ್ರೆ ಗಿತ್ರೆ ಹಾಕಿದ್ದಾಗ ಹೆಂಗೆ ಉಪ್ಪಿಟ್ಟಿಗೆ ನನಗೆ ಯಾಕೋ ಹೊಟ್ಟೆ ನೋವು ಶುರುವಾಯ್ತಲ್ಲ. ಅಯ್ಯಮ್ಮ ನಾನೇ ಯಾಕೆ ಬೇದಿ ಮಾತ್ರೆ ಹಾಕಣ ನಿನಗೆ? ನನಗೇನೇನು ಅಂತ ಇದೇನಿಲ್ಲ, ನನಗೆ ಅಂತ ಮಾತ್ರೇನೂ ಗೊತ್ತಿಲ್ಲ ಅಲ್ಲ. ನಾನು ಇದನ್ನೇ ತಿಂದಿದ್ದೀನಿ, ನನ್ನ ಮಗಳು ನನ್ನ ಅಳಿಯ ಎಲ್ಲರೂ ಇದನ್ನೇ ತಿಂದಿರೋದು. ಅವ್ರಿಗಾಗದೇ ಇರೋ ಬೇದಿ ಹೊಟ್ಟೆ ನೋವು ನಿನಗೆ ಆಗ್ಬಿಡುತ್ತಾ? ಸುಮ್ಮನ ಹೋಗು, ಏನೇನೋ ಹೇಳ್ಬೇಡ. ನೀನು ಅದೇನೇನು ತಿಂದು ಹೊಟ್ಟೆ ಕೆಡಿಸ್ಕೊಂಡಿದ್ಯೋ ಏನು ಸುಡ್ಗಾಡು, ಇಲ್ಲಿ ಬಂದು ನನ್ನ ಮೇಲೆ ಎತ್ತಕಕ್ಕೆ ಬರಬೇಡ. ಅಯ್ಯೋ ಲೇ ರತ್ನಿ, ಇಷ್ಟೊತ್ತು ನಾನು ಚೆನ್ನಾಗೇ ಇದ್ದೆ, ಈ ಉಪ್ಪಿಟ್ಟು ತಿಂದು ಒಂದು ಕ್ಷಣ ಹೊತ್ತಿಗೆ ಹಿಂಗಾಗೈತೆ. ನನಗೆ ಯಾಕೋ ನಿನ್ನ ಮೇಲೆ ಅನುಮಾನ. ನನಗೆ ಗೊತ್ತೈತಿ, ಮೊದಲು ತಿಪ್ಪೆಗುಂಡಕ್ಕೆ ಹೋಗಿ ಬಂದು ಆಮೇಲೆ ವಿಚಾರಿಸ್ತೀನಿ ನಿನ್ನ. ಇರು, ಅಯ್ಯಪ್ಪ ಅರ್ಜೆಂಟು ಹೋಗ್ಬೇಕು. ಓಡು ಓಡು ಜಲ್ದು. ಅಯ್ಯಪ್ಪ ಅಮ್ಮ ನನ್ನ ನನ್ನ ಮನೆ ಕೆಲಸದಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಜಯಮ್ಮ. ನಾನು ನಿನಗೆಲ್ಲ ಎದ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅನ್ಕೊಂಡಿದ್ಯಾ? ನಿನ್ನೆ ಮನೆ ಬಿಟ್ಟು ಓಡೋರ್ಗಂಗೆ ಮಾಡ್ತೀನಿ, ನೋಡ್ತಾ ಇರು. ಇದಿನ್ನೂ ಆರಂಭ, ಇನ್ನು ಅಂತ್ಯ ಇನ್ನೂ ಘೋರವಾಗಿರುತ್ತೆ. ನೀನೇನಾದ್ರೂ ಮನೆ ಬಿಟ್ಟು ಹೋಗ್ಲಿಲ್ಲ ಅಂತಂದ್ರೆ ಓಹೋ, ನಾನು ಇಲ್ಲಿರಬಾರ್ದಂತೆ, ನೀನಿರಬಾರ್ದು ಈ ಮನೆಯಾಗೆ. ನನ್ನ ಮಗಳನ್ನ ಮದುವೆ ಮಾಡ್ಕೊಟ್ಟಿದ್ದೇನು ಕೇಳು? ಶ್ರೀಮಂತರ ಮನೆ ಮಗಳು ಸೊಸೆ ಆಗ್ತಾಳೆ ಅಂತಾನೆ ನಾನು ಕೊಟ್ಟಿದ್ದು. ನಾನು ಹೆಂಗೋ ಹೋಗಿ ಅವಳ ಜೊತೆಗೆ ಇರ್ಬೋದು ಅಂತಾನೆ. ಆದರೆ ನೀನು ನನ್ನ ಮನೆಯಿಂದ ಆಚೆಗೆ ಹಾಕಕ್ಕೆ ನೋಡ್ತೀಯ ಅಲ್ವೇ? ಅದು ಎಂದಿಗೂ ಸಾಧ್ಯನೇ ಇಲ್ಲ. ಓಡಾಡಬೇಕು ಇವತ್ತರ ಸಾಯಂಕಾಲ ತಕನ ಒಂದು 10 ಸರಿ ಓಡಾಡಬೇಕು ತಿಪ್ಪೆಗುಂಡಕ್ಕೂ ಮನೆಗೂ ನೀನು. ಸಾಕಪ್ಪ ಇವ್ರು ಸವಾಸ ಅಂತಾನ ಮನೆ ಬಿಟ್ಟು ಹೋಗ್ಬೇಕು. ಅಲ್ಲ ಅಲ್ಲಿದ್ದರೆ ಏನಾಗೈತೆ ನಿನಗೆ? ಅಲ್ಲಿರೋಕ್ಕಾಗಲ್ಲ ಮನೆಯಾಗೆ. ಗಂಡನ ಜೊತೆಗೆ ಇರೋದು ಬಿಟ್ಟು ಇಲ್ಲಿ ಬತ್ತಾಳಿಲಿ ಕ್ಯಾತೆ ತಂದಿಕ್ಕಕ್ಕೆ ನನ್ನ ಅಳಿಯಗೂ ನನ್ನ ಮಗಳಿಗೂ. ಅಮ್ಮ ಎಲ್ಲಮ್ಮ ಬುತ್ತಿ ತರಲಿಲ್ಲ ಯಾರು? ಎಲ್ಲಿ ಗೊತ್ತತ್ತೆ? ನಿಮ್ಮ ಅತ್ತೇನ ಬೇದಿಗೆ ಹೋಗಿದ್ದಾಳೆ, ಅವಳಿಗೆ ಬೇದಿ ಕಿತ್ಕೊಂಡೈತೆ ಉಪ್ಪಿಟ್ಟು ತಿಂದು. ಅದಕ್ಕೆ ಉಪ್ಪಿಟ್ಟು ತಿಂದ? ಯಾಕಮ್ಮ? ಉಪ್ಪಿಟ್ಟು ತಿಂದ ಉಪ್ಪಿಟ್ಟು ತಿಂದ್ಲು. ಈಗಿನ ಯಾಕ ಹೊಟ್ಟೆ ನಾವು ಬೇದಿ ಅಂತ ತಿಪ್ಪೆಗುಂಡಕ್ಕೆ ಹೋದ್ಲು. ಬಿಡು. ಈಗ ತಾಂಬರನ ಅಂತ ಅನ್ಕೊಂಡಿದ್ದೆ. ನೀನು ಯಾಕೆ ಬರಕ್ ಹೋದೆ? ನಾನು ತಾಂಬತ್ತಿದ್ನಲ್ಲ. ಅಯ್ಯೋ ಬೆಳಗಿಲೆ ಬಂದ್ಯಾರ ಕಣಮ್ಮ, ಅವರು ತಿಂಡಿ ತಿನ್ನೋದು ಬೇಡವೆ? ಹೌದಾ, ಸರಿ ಆಯ್ತು ಬಾ, ತುಂಬಿಕೊಡ್ತೀನಿ, ನೀನೇ ತಗೊಂಡೋಗಿವಂತೆ. ನಮ್ಮ ಅತ್ತಿಗೆ ಬೇದಿ ಏನಕ್ಕಾಯ್ತು? ಅಯ್ಯೋ ಬೇದಿ ಆದ್ರೆ ಆಗ್ಲಿ ಬಾ, ಅದ್ರ ಬಗ್ಗೆ ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ಆದ್ರೆ ನಮ್ಗೆ ಒಳ್ಳೆ ತಾನೆ. ಹೌದಲ್ವಾ? ನಮಗೂ ಒಳ್ಳೇದೇ ತಗ. ಬಾ. ಇಬ್ರು ಹೊಳೆ ಕಿಸಿತಾ ಇದ್ದೀರಾ? ನನಗೆ ಬೇದಿ ಆಗ್ತೈತಿ ಅಂತಾನ. ಕಿಸಿರಿ ಮಾಡ್ತೀನಿ ನಿಮ್ಮಿಬ್ರಿಗೂ. ಅತ್ತೆ ಅತ್ತೆ ಯಾಕತ್ತೆ ಮಕ ಒಳ್ಳೆ ಅಳಸಿದ್ದು ಉಪ್ಪಿಟ್ಟಾಗ್ಬಿಟ್ಟೈತೆ, ಏನಾಯ್ತತೆ? ಏನಾಯ್ತು ಜಯಕಯ್ಯ? ಯಾಕೆ ಬೇದಿ ಆಗ್ತೈತಾ ನಿನ್ಗೆ? ಅಷ್ಟೊಂದು ಹೊಟ್ಟೆ ನೋಯ್ತಾಯ್ತಾ? ಅಯ್ಯೋ ಪಾಪ, ನಿನಗೆ ಹಿಂಗ ಆಗ್ಬಾರ್ದಾಗಿತ್ತು ಬಿಡು. ರತ್ನಮ್ಮ, ನನಗೆ ಗೊತ್ತೈತೆ ಇದ್ರಾಗೆ ನಿನ್ ಕೈ ಒಳನೆ ಇರೋದು. ಉಪ್ಪಿಟ್ಟನಕ್ಕೆ ಏನೋ ಹಾಕಿದ್ಯಾ, ಅದಕ್ಕೆ ನನಗೆ ಹೊಟ್ಟೆ ನೋವು ಬೇದಿ ಶುರುವಾಗಿರೋದು. ಮಂಜಿ, ನಿಮ್ಮ ಅಮ್ಮಯ್ಯ ಸಾಮಾನ್ಯದಳಲ್ಲ, ನನ್ನ ಈ ಮನೆ ಬಿಟ್ಟು ಕಳ್ಸಕ್ಕೆ ಇಂಥದೆಲ್ಲ ನಾ ಮಾಡ್ತಾ ಇದ್ದಾಳೆ. ಇಂಥದೆಲ್ಲ ನಾ ಬಿಟ್ಬಿಡು ಅಂತ ಹೇಳು. ಈ ಜಯಮ್ಮನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ನಿಮ್ಮ ಅಮ್ಮಗೆ ಇನ್ನೂ ಗೊತ್ತಿಲ್ಲ ಅನ್ಸುತ್ತೆ. ಅವಳಿಗೆ ಹೇಳು ಈ ಜಯಮ್ಮ ಯಾರು ಅಂತಾನ. ನನಗೆ ಇಂಥವೆಲ್ಲ ಮಾಡ್ತೀನಿ, ನಾನು ಇಂಥವೆಲ್ಲ ಎಷ್ಟು ಮಾಡಿಬಿಟ್ಟಿಲ್ಲ. ಅಯ್ಯೋ ಏನ್ ಜಯಕಯ್ಯ, ನಾನು ಯಾಕೆ ಬೇದಿಗಿದಿ ಆಗಂಗೆ ನಿನಗೆ ಉಪ್ಪಿಟ್ಟು ಮಾಡ್ಕೊಡ್ಲಿ? ಅಯ್ಯೋ ನನ್ನ ಮಗಳು ಅದನ್ನೇ ತಿಂದಿರೋದು ಕೇಳು. ಅಲ್ವೇ ನಿಮ್ಮ ಅಜ್ಜಿ, ನೀನು ತಿಂದೋಗ್ಲಿಲ್ಲ ಯಾವಾಗ್ಲೇನೆ ನಿನ್ ಗಂಡ ನೀನು? ಹೌದತ್ತೆ, ನಾವು ಅದನ್ನೇ ತಿಂದಿದ್ವಿ, ನಮಗೆ ಬೇದಿ ಆಗದಿರೋದು ನಿನ್ಗೆ ಹೆಂಗಾಗ್ಬಿಡುತ್ತೆ? ಸುಮ್ಮನೆ ಇರ್ರಿ. ನೀವೇನು ಆಳಮುಳ ಎಲ್ಲೆಲ್ಲಿ ತಿಂದು ಬಂದಿದ್ರೋ ಏನ್ ಸುಡ್ಗಾಡು? ಎಲ್ಲೆಲ್ಲಿ ಹೋಗ್ತೀರಾ? ಅವ್ರ ಮನೆಗೆಲ್ಲ ಏನೇನು ಕೊಟ್ಟರು ತಿಂದು ಬರ್ತೀರಾ ಅಳ್ಸಿತ್ ಪಳ್ಸಿತ? ಅದಕ್ಕೆ ಹಿಂಗೆ ಆಗೈತಿ. ನಡಿಯಮ್ಮ, ನೀನು ಬುತ್ತಿ ತುಂಬಿಕೊಡು, ನಾನು ಹೋಗ್ಬೇಕು ಹೊಲ್ತಾಗೆ. ಅಲ್ಲಿ ಕೂಲಿಯರು ಒಟ್ಟಾಸ್ಕೊಂಡು ಇದ್ದಾರೆ. ಸರಿ ಬಾರಿ ಮಂಜಿ. ಲೇ ರತ್ನಿ, ನನಗೆ ಆಟಾಡ್ತೇನೆ, ನೋಡ್ತಾ ಇರು. ನೀನು ಇವತ್ತು ನನಗೆ ಬೇದಿ ಮಾತ್ರೆ ಹಾಕೊಟ್ಟು ಬೇದಿ ಆಗಂಗೆ ಮಾಡಿದ್ಯಾ. ನಿನಗೆ ಇದ್ರ 2ರಷ್ಟು ಆಗ್ಬೇಕು, ಹಂಗೆ ಮಾಡ್ತೀನಿ. ಈ ಜಯಮ್ಮ ಅಂದ್ರೆ ಏನು ಅಂತ ತೋರಿಸ್ತೀನಿ ನಿನಗೆ. ಅಯ್ಯೋ ತಿರ್ಗ ಯಾಕೋ ಬೇದಿ ಶುರುವಾಯ್ತಲ್ಲಪ್ಪ, ಹೊರಗಡೆಗೆ ಹೋಗ್ಬೇಕು. ಅಯ್ಯೋ ಅಮ್ಮ, ಮನೆಯಾಳ ರತ್ನಿ ಮಾಡ್ತೀನಿ ಇರು ನನಗೆ. ಯಪ್ಪ ಅಮ್ಮ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.